ರಾಜ್ಯ ಸರ್ಕಾರ ಬರುತ್ತೆ, ಸಿಂಗಲ್ ಇಂಜಿನ್ ಸರ್ಕಾರ ಹೋಗುತ್ತೆ, ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ ಅಂತ ಮಾತಾಡ್ತಾರೆ. ಸರ್ ರಾಜ್ಯದಲ್ಲೆಲ್ಲ ಕಡೆ ಅಡ್ಡಾಡ್ತಾ ಇದ್ರಿ, ಯಾವ ತರ ಇದೆ ಸರ್ ಅಲ್ಲೇ? ಕೇಳ್ತೇನೆ, ಇಲ್ಲೇ ನಿಮ್ಮ ಕ್ಷೇತ್ರದಲ್ಲೇ ಯಾವ್ದಾದ್ರು ಮೋದಿ ಅವರಾಗ್ಲಿ ಬಿಜೆಪಿ ಸರ್ ರಮೇಶ್ ಜಾರಕಿಹೊಳಿ ಸಮಾವೇಶ I don't want to reply people who are not matched. ಸರ್ ಎಲೆಕ್ಟ್ರಲ್ ಬಾಂಡ್ ಜಗದೀಶ್ ಶೆಟ್ಟರ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ, ಅವರೆಲ್ಲ ನಿಮ್ಮ ಎಲ್ಲ ಬೇರೆ ಕೊಡಕ್ ಆಗ್ತಿಲ್ಲ ಬಿಜೆಪಿ ರಮೇಶ್ ಜಾರಕಿಹೊಳಿ. ಸರ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಷ್ಟು ಅಗ್ರೆಸಿವ್ ಆಗಿ ಯಾಕೆ ಕೆಲಸ ಮಾಡ್ತಾ ಇಲ್ಲ? ಈಗಾಗಲೇ ನಿಜ ಇರುವಂತ ಒಂದು ನೀವು ಮೀಡಿಯಾ ತೋರಿಸ್ತಾ ಇಲ್ಲ, ನೀವು ಮೀಡಿಯಾ ಅವ್ರಿಗೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ನೀವು ಹೇಳ್ಬೇಕು, ಲೆಕ್ಕ ಹಾಕ್ಬೇಕು, ನೀವು ಇನ್ವೆಸ್ಟಿಗೇಷನ್ ಮಾಡ್ಬೇಕು, ನೀವು ಜನರಿಗೆ ಪ್ರಚಾರ ಕೊಡಬೇಕು. ಪ್ರಜಾಪ್ರತಿನಿಧಿ ನೀವು ಭಾಗ, ಕೋರ್ಟ್ ಅವರು ಒಂದು ಆದೇಶ ಕೊಟ್ಟಿದ್ದಾರೆ. ಇದನ್ನ ನೀವು ಮೀಡಿಯಾದವರು ಯಾರು ಏನೇನು ಕೊಟ್ಟಿದೆ, ಏನ್ ಹೋಯ್ತು, ಏನು ನೀವು ಆಮೇಲೆ ನಾವು ಅದನ್ನು ತಗೊಂಡು ಮಾಡ್ತಾರೆ. ಈಗ ನಮ್ಮ ಮಾಹಿತಿ ಫುಲ್ ಮಾಡಿದ್ದೀವಿ, ಎಷ್ಟು ಮಾಹಿತಿ ಇದೆ ಅಷ್ಟು ಕಾಲ ಮಾತಾಡಿಲ್ಲ, ನೀವು ಅದನ್ನ ತೋರಿಸ್ತಾ ಇದ್ದೀವಿ. ಅಲ್ಲ ರೀ, ಸೀಟ್ ಬರಂಗಿಲ್ಲ, ಸೀಟ್ ಹಾಕಿ ಮಾಡ್ತೀವಿ. ಈ ಕ್ಯಾಂಡಿಡೇಟ್ಗಳು ಇರೋದಾದ್ರೆ ಕೆಲವರು ಕೊಡ್ತಾರೆ. ಕ್ಯಾಂಡಿಡೇಟ್ ಚೆನ್ನಾಗಿ ಕೆಲಸ ಮಾಡಿದ್ರು, ಬಿಜೆಪಿ ಪರ ಹೋರಾಟ ಮಾಡಿದ್ರೆ, ಕರ್ನಾಟಕ ರಾಜ್ಯ ಬರೆಯುತ್ತಿದ್ರೆ ಅವ್ರಿಗೆ ಟಿಕೆಟ್ ಕಂಟಿನ್ಯೂ ಮಾಡ್ತಾರೆ. ಅವ್ರು ಒಂದಿನ ಇಲ್ಲಿ ಭಯ ಬಿಡುವಲ್ಲ, ಡಿಬೇಟ್ ಆಗ್ತದೆ. ಬಿಜೆಪಿ ಅವರೇ ಡಿಬೇಟ್ ಮಾಡ್ತಾವ್ರೆ, ಸಿಬಿಐ ಮಾಡ್ತಾವ್ರೆ, ಇಡಿ ಮಾಡ್ತಾವ್ರೆ, ಇನ್ಕಮ್ ಟ್ಯಾಕ್ಸ್ ಮಾಡ್ತಾರೆ. ನಡೆಯಲ್ಲ, ನಾನು ಗೊತ್ತೀನಿ ಎಲ್ಲ ಬೆಂಗಳೂರಲ್ಲಿ ಇರೋದೆಲ್ಲ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಗೊತ್ತೀನಿ. ಫ್ಯಾಮಿಲಿ ಎಲ್ಲ ಕಾರಣ ಗೌರ್ಮೆಂಟ್ ಎಂಪ್ಲಾಯ್ ಇದ್ದ, ಅವ್ನಿಗೆ ಎಷ್ಟಿದೆ, ಈಗ ಎಷ್ಟು ಅದು ತರೋಣ, ಬೇರೆ ಸುತ್ತಮುತ್ತಲು ಬೆಂಗಳೂರು ತರೋಣ. ಪ್ಲೀಸ್ ಕಮ್ ಟು ದಿ ಫೀಲ್ಡ್. ಅಂದ್ರೆ ಇದೆಲ್ಲ ಹೋಗಿ ಇಂಟರ್ನಲ್ ಮಾಡಕ್ ಹೋಗ, ಇಂಟರ್ನಲ್ ವೆರಿ ಫೇಮಸ್. ಇದ್ರ ಬಗ್ಗೆ ಯಾಕೆ ಅಷ್ಟು ಅವರು ತಂದೆ ಲವ್ ಮಾಡಿದ್ರೆ ಅವ್ರ ಬಗ್ಗೆ ಎಲ್ಲ ಮಾಡೋದು. ಯಾವುದು ಒಂದು ಸರ್ ನಿನ್ನೆ ದೇವೇಗೌಡ ಹೇಳ್ತಾರೆ, ನಾವು ಬಾಚ್ಕೊಳ್ತಾ ಇದ್ರಿ ಯಾರ್ಯಾರ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಪ್ರಧಾನಮಂತ್ರಿಗಳು ಮುಂದೆ ಹೇಳ್ತಾರೆ. ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ, ಜೆಸಿಬಿ ಜಮೀನು ನಡೀತಾ ಇದೆ. ಕಾಂಗ್ರೆಸ್ ಭಾರತ್ ಮಾತಾ ಕಿ ಜೈ ಬೇಕಾದ್ರೆ ವರಿಷ್ಠರ ಅನುಮತಿ ಕೇಳಬೇಕಾಗುತ್ತೆ ಅಂತ ಪರಿಸ್ಥಿತಿ ನಾವು ಈ ಭಾರತವನ್ನ, ಈ ಭಾರತಕ್ಕೆ ಪ್ರಜಾಪ್ರಭುತ್ವ, ಈ ಭಾರತಕ್ಕೆ ಸ್ವಾಭಿಮಾನವನ್ನು ಇವರಲ್ಲಿ ನಾವು ಈ ಭಾರತಕ್ಕೆ ಸ್ವಾತಂತ್ರ್ಯ. ಇವತ್ತು ಈ ನಮ್ಮ ಕುವೆಂಪುರವರು ಅದನ್ನ ಯಾಕೆ ಬಿಜೆಪಿ ಅಲ್ಲೇನಿದೆ, ಎಲ್ಲಾ ಧರ್ಮ, ಶಾಂತಿಯ ತೂಕ, ಹಿಂದೂ, ಕ್ರೈಸ್ತ ಎಲ್ಲರೂ ಕೂಡ ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಒಟ್ಟಿದ್ದಾರೆ. ಯಾಕೆ ಮಾತಾಡೋ ಅಂದ್ರೆ ನಾವು ಫೌಂಡೇಶನ್ ಆಗ್ತಿತ್ತು, ನಾವು ಸಂವಿಧಾನದ ಫೌಂಡೇಶನ್, ನಾವೆಲ್ಲರೂ ತೂಕ ಇಟ್ಟು ಹಂಗೆ ಇನ್ನ ಬಹಳ ವಿಚಾರಗಳಿದೆ. ವೆರಿ ಸಿಂಪಲ್. ನೋಡ್ರಿ, ಹಂಗಾಗಿ ಯಾರು ಊಟ ಮಾಡ್ತಾರಲ್ವಾ, ನೀವೇನು ಕುಡಿತಲ್ವಾ, ನಿಮ್ಮ ಮನೆ ಕರೆಂಟ್ ಇಲ್ವಾ, ನಿಮ್ಮ ರಸ್ತೆ ಇಲ್ವಾ, ಆಯ್ತು ಅದ್ಯಾರೋ ಅವ್ರು ವಿಚಾರ ಬ್ಯಾಡ್ರಿ, ನನಗೆ ಮರ್ಡರ್ ಮಾಡ್ಬಿಟ್ಟು ವಿಚಾರ ಸಾರಿ ಅಂತ ಗೇಟ್ ಹೊಡ್ಬಿಟ್ಟು ಸಾರಿ ಅಂತ ಅವನಿಗೆ ರೇಟ್ ಕೊಟ್ಟು ಸವಾಲು ಕೊಡ್ಬಿಟ್ಟು ಈಗ ಸವಾಲು ಮಾತ್ರ ಹೋಗ್ಬಿಟ್ಟು ಸಾರಿ.
ನಿಮ್ಮ ತರ ಸರ್ ಇನ್ನೊಂದು ಸರ್ ಬೆಳಗಾವಿಯಲ್ಲೂ ಕೂಡ ಒಬ್ರು ಮಹಿಳೆಯರ ಬಗ್ಗೆ ಬಹಳ ಕೀಳಾಗಿ ಮಾತಾಡ್ತಾ ಇದ್ದಾರೆ ಮತ್ತೆ ಅದನ್ನ ಸಮರ್ಥನೆ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎನರ್ಜಿ ಡ್ರಿಂಕ್ ಅಂತ ಯಾಕಂದ್ರೆ ಎನರ್ಜಿ ಡ್ರಿಂಕ್ ಅಂತ ಸಂಜಯ್ ಪಾಟೀಲ್ಗೆ ಈಗಾಗಲೇ ಉತ್ತರ ಸಿಕ್ಕಿದೆ. ನಮ್ಮ ಮಂತ್ರಿ ಮಂತ್ರಿ ಅಂತ 100 ಜನ ಸಂಜಯ್ ಪಾಟೀಲ್ ಆಲಿಸ್ಕೊಳ್ಳಿ ಆಕೆ ಇದ್ದಾರೆ. ನಾನು ಅವ್ರಿಗೆ ಯಾರನ್ನೋ ಉತ್ತರ ಕೊಡ್ತೇನೆ. ಹೆಣ್ಣು ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡ್ತೀರಿ, ಕೆನ್ನೆ ನೆಕ್ತೀರಿ ಅಂತ ಆರೋಪ ಮಾಡ್ತಾರೆ ಸರ್ ಕುಮಾರಸ್ವಾಮಿ. ತಾವು ಕೆನ್ನೆ ನೆಕ್ತೀರಿ, ಹೆಣ್ಣು ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡ್ತೀರಿ ಅಂತ ಆರೋಪ ಮಾಡಿದ್ದಾರೆ ಸರ್ ಕುಮಾರಸ್ವಾಮಿ. ನಿಮ್ಮ ತರ ಕೆನ್ನೆ ನಕ್ಕುವುದು, ಹೆಣ್ಣು ಮಕ್ಕಳಿಗೆ ರೇಟ್ ಫಿಕ್ಸ್ ಮಾಡೋ ರೀತಿ ನಾನು ಮಾಡಲ್ಲ. ರೇಟು ನೀವು ರೇಟ್ ಫಿಕ್ಸ್ ಮಾಡ್ತೀರಂತೆ, ಕೆನ್ನೆ ನಕ್ತೀರಂತೆ. ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡ್ತೀರಿ. ಯಾವ ಸ್ವಲ್ಪ ಹೇಳ್ಬೇಕಲ್ಲಪ್ಪ, ಯಾವ ರೇಟು ಹಾಸ್ಪಿಟಲ್ ಏನಿದೆ ಈಗ ಹೇಳ್ಬೇಕು, ಯಾವ ರೇಟು ಏನ್ ರೇಟು ಅಂತ. ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು 4-5 ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗ್ಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೀವಿ. ಅದ್ರ ಏನ್ ರೇಟು ನೀನ್ ಯಾವ ರೇಟ್ ಫಿಕ್ಸ್ ಮಾಡಿ ಕೂಡಿರ್ಬೇಕು. ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನ್ಗೇನೋ ಒಂದು ಚಾರ್ಜ್ ಇರ್ಬೇಕು ಅಂತ, ಅದನ್ನು ನೀನು ಬೇರೆ ಬಗ್ಗೆ ಮಾತಾಡ. ದೇವೇಗೌಡರನ್ನ ನೀವೇ ಇಳಿಸಿದ್ರಿ ಕೆಳಗಡೆ, ಸಿದ್ದರಾಮಯ್ಯ ಉತ್ತರ ಕೊಡ್ಬೇಕು. ಈಗ ಎಲೆಕ್ಷನ್ ಟೈಮಲ್ಲಿ ಬಂದ ಮಾತು ಹೇಳಿದ್ರು, ಕಮಲ ಕೆರೆಯಲ್ಲಿದ್ದರೆ ಚಂದ, ಕೆರೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಚಂದ. ಹಂಗೆ 5 ಬೆರಳು ಸೇರಿ ಈ ಕೈ ಗಟ್ಟಿಯಾಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿಯಾಯಿತು. ಈ ಗಟ್ಟಿ ಆಗೋದಕ್ಕೆ ಕೈ ಕೆರೆ ತರ್ಪಾಕ. ಅದೇ ನೋಡಿ ಎಂದು ಪಿಕ್ ಪಾಕೆಟ್ ರೂಢಿ ಅಲ್ವ ಅವ್ರಿಗೆ, ಪಿಕ್ ಪಾಕೆಟ್ ಮಾಡಿ ರೂಢಿ ಅಲ್ವ ಅವ್ರಿಗೆ, ಎದುರಿಸಿ ಬ್ಲಾಕ್ ಮೇಲ್ ಮಾಡೋದು. ಹಿಂದೆ ನೆನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ದಲ್ರಿ, ಅಪ್ಪ ಅವ್ರಿದ್ರೆ ಅವರು ಬಹಳ ಹೊಂದಾಣಿಕೆ ಮಾಡ್ಕೊಳ್ಳಿ, ನಾವು ಮಾಡ್ಕೊಂಡ್ರೆ ಅವರು ಮಾಡ್ಕೊಂಡು. ಇದೇ 1 ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟರ್ ತಂದೆ ಮಗನ ಬಗ್ಗೆ ಏನ್ ಮಾತಾಡಿದ್ರು ಅದೇ ಗ್ರೌಂಡಲ್ಲಿ. ಯು ಪ್ಲೀಸ್, ಐ ವಾಂಟ್ ಆಲ್ ಯುವರ್ ಟಿವಿ ಟು ಟೇಕ್ ಔಟ್ ಅ ರೆಕಾರ್ಡ್ ಅಂಡ್ ಶೋ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್. ನೀವು ಜನ ತೋರಿಸ್ಬೇಕು 1 ವರ್ಷದಿಂದ ಗೌಡ್ರು ಏನ್ ಮಾತಾಡಿದ್ರು, ಅಮಿತ್ ಶಾ ಏನ್ ಮಾತಾಡಿದ್ರು, ಬಿಜೆಪಿ ಏನ್ ಮಾತಾಡಿದ್ರು. ಸರ್, ತಮ್ಮ ಮೈತ್ರಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ತಮಗೂ ಒಂದು ಸಲಹೆ ಕೊಟ್ಟಿದ್ರು, ಅಪ್ಪ ಮಕ್ಕಳ ಪಕ್ಷಕ್ಕೆ ನೀವು ಇದನ್ನ ಮಾಡಿ ಹೇಳ್ತಾ ಇದ್ದೀನಿ. ನಾವು ಬಿಜೆಪಿನ ದೂರ ಇಡಬೇಕು ಅಂತ ನಾವು ಮಾಡಿದ ನಿಜ. ನಾನು ಅವರು ಮುಖ್ಯಮಂತ್ರಿ ಆಗ್ಲಿ ಅಂತೇಳಿ ಬಯಸಿದ ನಿಜ, ಸಪೋರ್ಟ್ ಮಾಡಿದ ನಿಜ. ಉಳಿಸ್ಕೊಳಕ್ ಆಗ್ಲಿಲ್ಲ. ಯಾರು ಅದನ್ನ ಇದನ್ನ ಸೂರ್ಯ ಹಾಕ್ಬಿಟ್ಟು ಇಳಿಸಿದ್ರು ಅವ್ರ ಜೊತೆ ತಿರ್ಗ ಇವತ್ತು ನಿರ್ದೇಶನ ಮಾಡ್ಕೊಂಡು ಯಾರಪ್ಪ, ಯಾರು ಇಳಿಸಿದ್ರು ಅವ್ರನ್ನ? ಇಲ್ಲೇ ನಮ್ಮ ಸಂವಿಧಾನಕ್ಕೆ ಇವತ್ತು ಅವರು ಬಹಳ ಒಂದೇ ನಿಮ್ಮ ಗೌರವ, ನಿಮ್ಮ ಸ್ವಾಭಿಮಾನವನ್ನ ಉಳಿಸ್ಕೊಳ್ಬೇಕು. ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡುವಂತ ಹೋರಾಟವನ್ನ ಮಾಡಲೇಬೇಕು, ಪ್ರತಿಭಟನೆಯನ್ನ ಮಾಡಲೇಬೇಕು, ನ್ಯಾಯವನ್ನು ಉಂಟು ಮಾಡಬೇಕು. ಆದ್ರಿಂದ ಒಂದು ಪಕ್ಷದ ಅಧ್ಯಕ್ಷರಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಈ 5 ಗ್ಯಾರಂಟಿಗಳು ಕೊಟ್ಟು ನಿಮ್ಮ ಬದುಕನ್ನ ಶಕ್ತಿಶಾಲಿ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ಹೇಳಿ ಗ್ಯಾರಂಟಿ ನೀವೆಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಿಮ್ಮ ಹೋರಾಟವನ್ನ ನೀವು ಮಾಡಿ ಇದನ್ನ ಖಂಡಿಸಬೇಕು. ಈ ಬಿಜೆಪಿ NDA ಅವ್ರಿಗೆ ತಕ್ಕ ಪಾಠವನ್ನ ಕೊಡಬೇಕು, ತಿಳಿಸ್ಬೇಕು ಅಂತ ಹೇಳಿ ನಾನು ಇವತ್ತು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ. ಬಾಡಿಗೆನೋ ಮತ್ತೊಂದು ಏನ್ ಬೇಕಾದ್ರೆ ಹೇಳ್ಕೊಳ್ಳಿ. ಇವತ್ತು ನಾವು ಹೋರಾಟ ಮಾಡಬೇಕಾದ್ರು, ನಾವು ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಳ್ಬೇಕಾದ್ರು, ಅವ್ರಿಗೆ ಆತ್ಮಧೈರ್ಯ ಕೊಡ್ಬೇಕಾದ್ರು, ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನ ಕುಮಾರಸ್ವಾಮಿ ಅವರು ತಂದಿದ್ದಾರೆ. ಇದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ.
ನಾನು ಝೂಮ್ ಮೀಟಲ್ಲಿ ಒಂದು ನಿಮಿಷ ಮಾಡ್ತಾ ಇದ್ದೆ ಅಷ್ಟೇ. ಮಿಕ್ಕಿದ್ದು ನಾನು ಬೇರೆ ಬೇರೆ ಟ್ರಾವೆಲ್ ಮಾಡ್ತಾ ಇದ್ದೆ. ನಾನು ಚೀಫ್ ಮಿನಿಸ್ಟರ್, ನಾನು ಎಲ್ಲ ನಾಯಕರು, ಎಲ್ಲ ಸಂಘಟನೆಗಳು 1,20,00,000 ಹೆಣ್ಮಕ್ಳು ಇವತ್ತು ಗೃಹಲಕ್ಷ್ಮಿ ತೆಗೆದುಕೊಂಡರು. 1,50,00,000 ಅಷ್ಟು ಹೆಣ್ಮಕ್ಳು ಕುಟುಂಬದವರು ಇವತ್ತು ಗೃಹ ಜ್ಯೋತಿ ತೆಗೆದುಕೊಂಡಿದ್ದಾರೆ. ಸೊ ಎಲ್ಲ ಕುಟುಂಬದವರು ಇವತ್ತು ಹೋರಾಟಕ್ಕೆ ಭಾಗಿಯಾಗಬೇಕು, ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಇದಕ್ಕೆ ತಾವು ಈ ಎಲೆಕ್ಷನ್ಗೆ ತಕ್ಕ ಪಾಠವನ್ನ ತಿಳಿಸ್ಬೇಕು ಅಂತ ಹೇಳಿ ಅವ್ರನ್ನ ನಾನು ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ. ಅವ್ನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ. ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ. ಇವು ವಿಷಾದ, ಡ್ರಾಮಾ. ಕಾಂಗ್ರೆಸ್ ಮಹಿಳಾ ಮನೆಗಳಿಗೆ ದುಃಖ ಆಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀವಿ. ಕಾಂಗ್ರೆಸ್ ಮಹಿಳಾ ಮನೆಗಳಿಗೆ ದುಃಖ ಆಗಿದ್ರೆ ವಿಷಾದ. ನಮ್ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರಲ್ಲ, ಈಗ ಎಲ್ಲ ಅವ್ರ ಪಾರ್ಟಿ ಇವರೆಲ್ಲ ತಗೋತಾ ಇದ್ರಲ್ಲ ಗ್ಯಾರಂಟಿ, ತಕೊಂಡ್ಬಿಟ್ಟು ನಾನು ಬೇಡ ಅಂತ ನೋಡೋಣ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಲ್ಲ, ಈತ ಮಾತಾಡ್ಲಿ ಪುಣ್ಯಾತ್ಮ, ವಿಡ್ರಾ ಮಾಡ್ಕೊಬಿಡಿ ಅಂತ ಬಿಜೆಪಿ ಅವ್ರಿಗೆ ಕರೆ ಕೊಟ್ಬಿಡ್ಲಿ. ಅವರೆಲ್ಲ ಎಲ್ಲ ಬೇಡ ಗ್ಯಾರಂಟಿ ಅಂತ ಕರೆ ಕೊಟ್ಬಿಡಿ ನೋಡೋಣ. ಎಷ್ಟು ಜನ? 5 ಜನಕ್ಕೆ ನೋ ಕ್ವಶನ್ ಆಫ್ ಚೇಂಜಿಂಗ್ ಕ್ಯಾಂಡಿಡೇಟ್. ನಾನು ಯಾವ್ದಾದ್ರು ದ್ವೀಪ ಮಾಡೇ ಕೊಟ್ಟಿದ್ದೀನಿ, ಆ ಕ್ಯಾಂಡಿಡೇಟ್ ಫೈಲ್ ಮಾಡ್ತಾರೆ, ನಾವು ಎಲೆಕ್ಷನ್ ಮಾಡ್ತೀವಿ. ನಮ್ಗೆ ಸ್ವಾಮಿಗಳ ಬಗ್ಗೆ ಗೌರವ ಇದೆ, ಅವ್ರು ಹಿರಿಯರಿದ್ದಾರೆ, ಅವ್ರ ಧರ್ಮ ಪ್ರಚಾರಕ್ಕೂ ಅವ್ರಿಗೆ ಹಕ್ಕಿದೆ. ಏನ್ ಬೇಕಾದ್ರೂ ಅವ್ರು ಹೋರಾಟ ಮಾಡಲಿ. ನಮ್ಮ ಹತ್ರ ಮುಂಚಿತವಾಗಿ ಅವ್ರೇನು ನಮ್ಮ ಮಾತಿಗೆ ಒಂದು ಪ್ರಿನ್ಸಿಪಲ್ ಇದೆ, ಅವ್ರು ಮುಂಚಿತವಾಗಿ ಬಂದ್ರೆ ನಾವು ಅದ್ ಬೇರೆ ವಿಚಾರ. ಈಗ ನಾವು ನಮ್ಮ ಯೂಸ್ ಒಬ್ಬ ಸರಳತೆ ಅಂತ ಒಬ್ಬ ವ್ಯಕ್ತಿ ನಾವು ಕೊಟ್ಟಿದ್ದೇವೆ. ಆ ಸೀಟು ನಾವು ಕೇಳ್ತೇವೆ. ಮಾತಾಡಿದ ಟೈಮ್ ಇದೆ ಇವತ್ತು ಕಾಂಪಿಟೇಷನ್. ಬಿಜೆಪಿ ಅಜೆಂಡಾ ಅಥವಾ ಬಿಜೆಪಿ ಸ್ಟ್ಯಾಂಡ್ ಸರ್ ಈ ರೀತಿ ಬೆಳಗಾವಿ ತೆಗೆದು ಮಾತಾಡೋದು ಈ ದೇಶಕ್ಕೆ ಮತ್ತೊಂದು ದೊಡ್ಡ ವಿಚಾರ. ನಿಮಗೆ ಯಡಿಯೂರಪ್ಪ ಇವತ್ತು ಕುಮಾರಸ್ವಾಮಿ ಅವರು ರಚನೆ ಪಾಪ ಭೂಮಿಗಳವರ ಜ್ಞಾನ ವಿಹಾರ ಎಲ್ಲ ಹೆಣ್ಮಕ್ಳೆಲ್ಲ ತೀರ್ಪಿದ್ದಾರೆ, ಇಡೀ ದೇಶ ರಾಜ್ಯದಲ್ಲೆಲ್ಲ ನನ್ನ ಮೇಲೂ ಕೂಡ ಅಧಿಕಾರ ಇರಲಿ. ನನಗೂ ಅವ್ರಿಗೂ ಇದ್ದಿದ್ದೆ, ನನಗೂ ಕೆಲಸ ಇದ್ದಿದ್ದೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಹೆಂಗೆಲ್ಲ ಹೋಗಿಲ್ಲ. ಲಾಸ್ಟ್ ಟೈಮೇ ನೀನು ಕರೆದೆ ನನ್ನ ವಿಚಾರ ಮಾತಾಡಕ್ಕೆ, ನಿಂದು ನಮ್ದು ಚರ್ಚೆ ಆಗಿದೆ, ಅಸೆಂಬ್ಲಿ ಚರ್ಚೆ ಆಗಲಿಲ್ಲ. ನಾವೆಲ್ಲ ಪಬ್ಲಿಕ್ ಇಲ್ಲ, ಯಾವ್ದಾದ್ರು ಟಿವಿ ಕರಿತೀವಿ, ಇಲ್ಲ ಅಸೆಂಬ್ಲಿ ಬನ್ನಿ ಅಂತ ಕರೆದೆ. ಯಾಕಂದ್ರೆ ದಾಖಲೆ ಆಗ್ಬೇಕಲ್ಲ, ನಾನೇನ್ ಮಾತಾಡ್ತೀನಿ, ಅವ್ರೇನ್ ಮಾತಾಡ್ತೀನಿ, ನನ್ನ ಆಸ್ತಿ ಬಗ್ಗೆ ಅವ್ರ ಆಸ್ತಿ ಬಗ್ಗೆ. ನಾನು ಇವತ್ತೇನು ಹೇಳಲ್ಲ, ಯಾರೋ ಹೆಣ್ಮಕ್ಳನ್ನ ಹೊತ್ಕೊಂಡು ಹೋಗ್ಬಿಟ್ಟು ಇಷ್ಟ ಕಿಡ್ನಾಪ್ ಮಾಡಿ ಜಮೀನ್ ಬರ್ಸ್ಕೊಂಡು, ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ ಜಮೀನ್ ಬರ್ಸ್ಕೊಂಡು ಅದನ್ನೆಲ್ಲ ಈಗ ಮಾತಾಡೋದಲ್ಲ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದೀನಿ, ಯು ವಿಲ್ ನಾಟ್ ವಿನ್ ದಿ ಪಾರ್ಲಿಮೆಂಟ್ ಎಲೆಕ್ಷನ್. ಎದುರ್ಕೊಂಡು ನಿನ್ ಕ್ಷೇತ್ರ ಬಿಟ್ಬಿಟ್ಟು ಪಕ್ಕದ ತಾಲೂಕು ಪಕ್ಕದ ಜಿಲ್ಲೆಗೆ ಹೋಗಿದ್ಯಾ, ರೈಟ್ ಟು ಗೋ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಯಾಕೆಂದ್ರೆ ನಮ್ಮ ಜನರೇಷನ್ ನೋಡ್ಬೇಕು, ಮುಂದಿನ ಜನರೇಷನ್ ಎಂಥ ಸುಳ್ಳುಗಾರ, ಎಂಥ ಮೋಸಗಾರ ಅನ್ನೋದನ್ನ ಅಸೆಂಬ್ಲಿ ಮಾತಾಡೋಣ. ನಿಂದ ಎಷ್ಟಿತ್ತು, ನಿಮ್ಮ ಅಣ್ಣಂದ ಎಷ್ಟಿತ್ತು, ನಿಮ್ಮ ಬೇರೆ ಬೇರೆ ನಿಮ್ಮ ಕುಟುಂಬದ ಏನಿತ್ತು, ಅದೆಲ್ಲ ಅಲ್ಲಿ ಮಾತಾಡೋಣ. ಇಲ್ಲೆಲ್ಲ ಮಾತಾಡಿ ಸುಮ್ಮನೆ ಈ ಪೇಪರ್ ಅವರು ಟಿವಿ ಅವರು ಇವತ್ತು ತೋರಿಸ್ತಾರೆ. ನಾನು ಇಲ್ಲಿಂದ ಬಂದ ದುಡ್ಡು ನಮ್ದು, ಕಲ್ಲು ಮಾರಲಿಲ್ಲ, ಕಲ್ಲು ಮಾರಾಟ ಮಾಡಲಿಲ್ಲ. ನಾನ್ ಕಲ್ಲು ಮಾರದ್ನೋ, ಲೂಟಿ ಹೊಡೆದ್ನೋ, ಕಳ್ತನ ಮಾಡಿದ್ನೋ, ಅದೆಲ್ಲ ತೀರ್ಮಾನ ಆಗ್ಲಿ. Let it be on the documentation. ಅದೇ ಬಹಿರಂಗ ಚರ್ಚೆಗೆ ಜಮೀನಿದೆ, ರಾಜಕಾರಣಕ್ಕೆ ಬರೋಕ್ಕಿಂತ ಮೊದಲೇ ಜಮೀನು ಇದ್ದದಂತೂ 48 ಎಕರೆ ಮಾತ್ರ ಇದೆ. ಕಾಂಟ್ರಿಬ್ಯೂಟ್ ಮಾಡಿದ್ರಿ, ನೀವೇನು ದುಡ್ಡು ಕೊಟ್ರಿ, ನೀವ್ಯಾಕೆ ದುಡ್ಡು ಕೊಡ್ಲಿಲ್ಲ? ನಿಮ್ಮ ಬಜೆಟ್ ಅಲ್ಲಿ ದುಡ್ಡು ಬಸವರಾಜ ಬೊಮ್ಮಾಯಿ ಬಜೆಟ್ ಅಲ್ಲಿ 5,300 ಕೋಟಿ ನಾನು ದುಡ್ಡು ಕೊಡ್ತೀನಿ ಅಂತ ಅದನ್ನ ಬಜೆಟ್ ನಿರ್ಮಲಾ ಸೀತಾರಾಮನ್ ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿ ಎಲ್ಲ 540 ಜನ ಎಂಪಿಗಳು ಅದಕ್ಕೆ ಸೈನ್ ಹಾಕಿ ಒಪ್ಕೊಂಡದ್ದು ದುಡ್ಡು ಕೊಟ್ಟಿಲ್ಲ ಅಂತ. ಇನ್ನೇನು ನೀವು ಮಾಡ್ತೀರಿ? ಬೇರೆಯವರೆಲ್ಲ ಸೇರಿ ರಾಜ್ಯಗಳೆಲ್ಲ ಅಲ್ಲಿ ಧಾರವಾಡದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ, ಪ್ರತಿಭಾ ಮಾಡಿದ್ರು ಇಲ್ಲೋ, ಯಾಕಿನ ಪರ್ಮಿಷನ್ ಕೂಡ ಕೇಳಿ
ನಾನು ಟೆಂಡರ್ ಕರೆದಿದ್ದೀನಲ್ಲ, ಟೆಂಡರ್ ಫೈನಲ್ ಮಾಡಿದ್ದೀನಲ್ಲ, ನೀವು ಸೆಲೆಬ್ರೇಷನ್ ಮಾಡಿದ್ ಏನಾಯ್ತು? ಇಲ್ಲ ಯಾವ್ದಾದ್ರು ಕೋರ್ಟ್ ನಿಮ್ಗೆ ಅಡ್ಡ ಹೋಗಿದ್ಯಾ? ಏನ್ ಕೂಡ ಕೊಡಕ್ಕಾಗಿಲ್ಲ. ಏನ್ ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು, ಈ ಭಾಗಕ್ಕೆ ಅನುಕೂಲ ಆಗ್ತದೆ. ಅಧಿಕಾರ ಇದ್ದಾಗ ಈ ಅಧಿಕಾರ ಹೋಗ್ತದೆ. ನೆಕ್ಸ್ಟ್ ಪಾಯಿಂಟ್ ಡಿಸೈಡ್ ಮಾಡಕ್ ಆಗಲ್ಲ. ಯು ಕಾಂಟ್ ಡೂ ಇಟ್. ನಿಮ್ಮೆಲ್ಲ ಸರ್ವೆಗಳು ಸರಿ ಇಲ್ಲ. ನಿಮ್ ಸರ್ವೆಲೇ ಹೇಳ್ತಾ ಇದೆ ನಾವು ಗೆಲ್ಲುವುದಿಲ್ಲ, ಬಿಜೆಪಿ ಗೆಲ್ಲುವುದಿಲ್ಲ. ಹಿಂದೆ ನಮ್ಗೆ ಹೇಳ್ತಿದ್ರು 3-4 ಬರ್ತದೆ ಕೆಲವು ಪೇಪರ್ ಇಲ್ಲಿ ಅವ್ರದ್ದೇನು ಬರ್ತದೆ. ನಿಮ್ ಕ್ಯಾಂಡಿಡೇಟ್ ಗೆಲ್ತಾರೆ ಅಂದಿದ್ರೆ ವೈ ಯು ಚೇಂಜ್ 14 ಕ್ಯಾಂಡಿಡೇಟ್ಸ್ ಇನ್ ಕರ್ನಾಟಕ? 14 ಜನನ 13 ಜನನ ಬದಲಾವಣೆ ಮಾಡಿದ್ರಲ್ಲ ಕ್ಯಾಂಡಿಡೇಟ್. ಅವ್ರ ಮತ ನಡೀತಿರ್ಲಿಲ್ವಾ? ಅವ್ರು ಗೆಲ್ತಿರ್ಲಿಲ್ವಾ? ನಿಮ್ MP ಬಹಳ ಶುದ್ಧವಾಗಿದ್ದಾರಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ಮೇಲೆ ನೀವ್ ಯಾಕೆ ಚೇಂಜ್ ಮಾಡಿದ್ರಿ? ಯಾಕೆ ಸದಾನಂದ ಗೌಡ ಚೇಂಜ್ ಮಾಡಿದ್ರಿ? ಯಾಕೆ ಶಿವಮೊಗ್ಗಕ್ಕೆ ಗೋಬ್ಯಾಕ್ ಅಂತ ಕಳಿಸಿದ್ರಿ? ಯಾಕೆ ಪ್ರತಾಪ್ ಸಿಂಗ್ ತೆಗೆದ್ರಿ? ಕರಡಿ ಸಣ್ಣಕ್ಕೆ ಯಾಕೆ ತೆಗೆದ್ರಿ? ಕಟೀಲ್ ಪ್ರೆಸಿಡೆಂಟ್ ಯಾಕೆ ಬಿಟ್ರಿ? ಶ್ರೀನಿವಾಸ್ ಪ್ರಸಾದ್ ಯಾಕೆ ಮನೆಗೆ ಕುಣಿಸಿದ್ರಿ? ಒಂದು ಕುರುಬರಿಗೊಂದು ಸಿಕ್ತು. ಏನ್ ಸಾಮಾಜಿಕ ಒಂದು ಅಲ್ಪಸಂಖ್ಯಾತರಿಗೊಂದು ಸೀಟ್ ಕೊಟ್ಟಿಲ್ಲ. ಏನಿದು? ಓಲಿ ಅಲ್ಲಿ ಯಾರು ಇವರು ಮಂತ್ರಿಗಳು ನಮ್ಮ ಧಾರವಾಡದಲ್ಲಿ ಮಾದಾಯಿ ಬೇರೆ ಏನು ಬಿಡಪ್ಪ, ಮಾದಾಯಿ ಬಗ್ಗೆನೇ ಮಾಡಕ್ಕಾಗಿರ್ಬೋದು. ವಾಟ್ ಈಸ್ ದಿಸ್ ಕಾನ್ಫಿಡೆನ್ಸ್ ಪ್ಲೀಸ್? ರಾಜ್ಯದಲ್ಲಿ ಎಷ್ಟು ಸೀಟ್ ಗೆಲ್ತೀವಿ ಸರ್ ಕಾಂಗ್ರೆಸ್? 20ಕ್ಕೂ ಹೆಚ್ಚು ಸೀಟು. ಸರ್, ಬಿಜೆಪಿ ಪಾರ್ಟಿ ಈಗಾಗಲೇ ಸಂವಿಧಾನ ಬದಲಾಯಿಸ್ತೇವೆ ಅಂತಂದು ಕಾಂಗ್ರೆಸ್ ಪಕ್ಷ ಅವ್ರ ಮೇಲೆ ಆರೋಪ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಈಗ ಅವರು ಹೇಳ್ತಾ ಇದಾರ ಕಾಂಗ್ರೆಸ್ ಪಕ್ಷನೇ ಬಿಜೆಪಿ ಸಂವಿಧಾನವನ್ನ ಅಡಿ ಇಟ್ಟಿತ್ತು ಅಂತಂದು. ಸಂವಿಧಾನವನ್ನ ಕಾಂಗ್ರೆಸ್ ಪಕ್ಷನೇ ಆತಂಕದಲ್ಲಿ ಇಟ್ಟಿತ್ತು ಅಂತಂದು. ಅವರು ಪಾರ್ಟಿ MP ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದವರು ಅವ್ರ ಪಾರ್ಟಿಯನ್ನು ಉದ್ದೇಶ ಈ ಸಂವಿಧಾನ ಬದಲಾವಣೆ ಮಾಡಬೇಕು. ಅವರೇ ಪರೋಕ್ಷವಾಗಿ ನೇರವಾಗಿ ಬಂದು ನೋ ಆಕ್ಷನ್. ಎನಿವೆ ಥ್ಯಾಂಕ್ ಯು. ಅದು ತಡೆಗೋಡೆ ಈಗ ಆರ್ಡರ್ ಆದ್ಮೇಲೂ ಕೂಡ ತಡೆಗೋಡೆ ತೆಗೆದು ಮಾಡಿ ಏನು ನಮ್ಮ ಗೌರ್ಮೆಂಟ್ ನಾನು ಹೇಳ್ತೀನಿ, we are committed all irrigation projects. ಈಗ 15 ಹಣವನ್ನ ಈಗಾಗಲೇ ಕೊಟ್ಟಿದ್ದೀವಿ. ಅದಕ್ಕೂ ಟೆಂಡರ್ ಕಟ್ಟಿದ್ದೀವಿ, 2 ಟೆಂಡರ್ ಕಟ್ಟಿದ್ದೀವಿ. ಹಾಗಾದ್ರೆ ಎಲ್ಲ ಹಣ ಮಣ್ಣು ಮಾಡಿದವ್ರಿಗೆಲ್ಲ ಹೋಗ್ಬಿಟ್ರ. ಸೊ ದಿಸ್ ಇಸ್ ಎ ನಾಟ್ ಎನ್ ಇದು ವ್ಯಾಪಾರದಲ್ಲಾಗಲಿ ಹಣದಲ್ಲಾಗಲಿ ಆಯ್ಕೆ ಮಾಡೋದು ಆಗುದಿಲ್ಲ. ಮಾನವೀಯತೆ, ಈ ಮಾನವೀಯತೆನೇ ನಿಮ್ಗಿಲ್ಲ ಅಂತ ಅಂದ್ರೆ ಇನ್ನೇನ್ ನಿಮ್ಗೆ ಓಟ್ ಕೇಳಲಿಕ್ಕೆ ಸಾಧ್ಯ ಇಲ್ಲ? ಬದುಕಿನ ಬಗ್ಗೆ ಕೇಳಲಿಲ್ಲ, ಇಲ್ಲ ಮಾನವೀಯತೆ ಕೇಳಲಿಲ್ಲ, ಬರೀ ದೇವಸ್ಥಾನ. ಯಾವ ದೇವಸ್ಥಾನ? ರಾಜೀವ್ ಗಾಂಧಿ ಅವರು ಪೂಜೆ ಮಾಡಿಸಿದ್ರಲ್ಲ, ಏನ್ ದೇವಸ್ಥಾನ? ಎಲ್ಲಿದೆ ಗಾಡಿ? ನಿಮ್ ಗಾಡಿ ಹಂಗಿಲ್ಲೂ ಯಾವ ಗಾಡಿ ಕೇಳ್ತಾರ? ಗಾಡಿಗಿರೋದು ಒಂದೇ ಒಂದು ಗಾಡಿ. ಬಡವರು ಬದುಕಿಗೋಸ್ಕರ ಅವ್ರ ಹೊಟ್ಟೆ ತುಂಬ್ತಾ ಇದೆ. ಕೆಲವು ಮುಖಾಂಬಿಕೆಗೆ ಹೋಗ್ತಾವ್ರೆ, ಸವಲತ್ತಿಗೆ ಹೋಗ್ತಾ ಇದಾರೆ, ಎಲ್ಲ ಮಾವನ ಮನೆಗೆ ಹೋಗ್ತಾ ಇದಾರೆ, ಅತ್ತೆ ಮನೆಗೆ ಹೋಗ್ತಾ ಇದಾರೆ, ಅತ್ತೆ ಮನೆಗೆ ಹೋಗ್ತಾ ಇದಾರೆ, ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಧರ್ಮಸ್ಥಳಕ್ಕೆ ಹೋಗ್ತಾ ಇದಾರೆ. ಎಲ್ಲ ಅದಕ್ಕೂ ನಿಮ್ ಪಾರ್ಟಿ NDA ಪಾರ್ಟ್ನರ್ ಭಾರಿ ಮತ್ತು ಇದ್ದಂತ ಭರವಸೆಗಳೇ ನೀವು ಈಡೇರಿಸಲ್ಲ ಅಂತ ಆದ್ಮೇಲೆ ಇಂದ ನೀನು ಅಷ್ಟೋ ಮನೆ ಯಾವ ಮನೆ ಕಟ್ಟಿದ್ದೀರ? ಆಯ್ತು 5 ವರ್ಷ ಮನೆ ಕೊಟ್ಟಿದ್ದಲ್ಲ, 10 ವರ್ಷ ಇತ್ತಲ್ಲ, ಅದು ಯಾರಿಗೆ ಕೇಂದ್ರ ಸರ್ಕಾರದಿಂದ ಬಂದ ಹಣದಲ್ಲಿ ಮನೆ ಕಟ್ಟಿದ್ದಾರೆ? ಈ MLA ಇಲ್ಲೇ ಕೂತವ್ರ ಹೇಳಿ, ಯಾರು ಇವರು ಇವರಿಗೋಸ್ಕರ ಇದ್ದಾರೆ. ಇವರು 1-25 ವರ್ಷದಿಂದ MLA ಮಾಡಿ MSc ಯಾವ ಮನೆ ಕಟ್ಟಿದ್ದಾರೆ? ಸೆಂಟ್ರಲ್ ಗೌರ್ಮೆಂಟ್ ನಮ್ಗೆ ದುಡ್ಡು ಕೊಟ್ಟು ಇಲ್ಲ ಅವ್ರ ಮಂತ್ರಿಗಳೇನಾದ್ರು ಕಟ್ಟಿದ್ದಾರೆ. ಈಗ ಅದನ್ನ ಏನೋ ರಿಪೇರಿ ಮಾಡಕ್ಕೆ ಸಿದ್ದರಾಮಯ್ಯ ಬಜೆಟ್ ಈಗೆಲ್ಲ MLAಗಳು ಎಲ್ಲ ಏನೋ ಒಂದಷ್ಟು ಮಾಡ್ತಾರೆ. ನೀರು ಎಲ್ಲಿ ನೀರು ಇಲ್ವಾ? ಈಗ ಕುಡಿಯೋ ನೀರು ಕೊಡ್ತಾ ಇರುವಲ್ಲ, 7 ವರ್ಷ
ಆತ ಸತ್ತಾಗ ಈ ಕ್ಷೇತ್ರದ ಜನತೆಗೆ ತಗೊಬಂದು ಸೆಂಟ್ರಲ್ ಮಿನಿಸ್ಟರ್ ಒಂದು ಏರ್ಕ್ರಾಫ್ಟ್, ಈ ಗೌರ್ಮೆಂಟ್ ಏರ್ಕ್ರಾಫ್ಟ್ ಈ ಜನ ನೋಡ್ಕೊಳ್ಳಿ ಅಂತೇಳಿ ಅವ್ರ ಮಕಾರ ನೋಡ್ಕೊಳ್ಳೋಕೆ ನೀವು ಅವಕಾಶ ಕೊಡೋಕೆ ಆಗ್ಲಿಲ್ಲ. ನಿಮ್ಗೆ ಯಾವ್ದು ಆಡಳಿತ JCB ತಗೊಂಡೋಗಿ ಹೆಣನ ಹಂಗೆ ತಳ್ತಾ ಇದ್ರು, ಎಲ್ಲೂ ತಳ್ತಾ ಇದ್ರೆ ಬಳ್ಳಾರಿನ ತಳ್ತಾರೆ, ಎಲ್ಲ ತಳ್ತಾರೆ. ಅದೇ DK ಶಿವರಾಜ್ ಎಲ್ಲಾ ಕಡೆನೂ ಹೋಗಿ ತರಕಾರಿ ತರಿಸೋ, ವರದಿ ಮಾಡಿಸೋ ಎಲ್ಲ ಮಾಡಿ ಆತನೇ ಕೊನೆಗೆ ನೋಡ್ಲಾರ್ದೆ ನಮ್ಮ ಕಾರ್ಯಕ್ರಮದಲ್ಲಿ ಹೋಗ್ತಾರೆಲ್ಲ ನಿಂತ್ಕೊಂಡು ಮಣ್ಣು ಮಾಡುತ್ತಂತ ಒಂದು ಏನಾಗುತ್ತೆ ನಿಮ್ಗೆ ನಿಮ್ಮ ಜೊತೆಲಿದ್ದಂತ ಸಂಪುಟದ ಸಹೋದ್ಯೋಗಿ ನಿಮ್ಮ MP ಬಗ್ಗೆನೆ ಆತನ ನೀವು ಮುಟ್ಲಿಲ್ಲ, ಆತನ ಕುಟುಂಬಕ್ಕೆ ಗೌರವ ಕೊಡಕ್ಕಾಗಿಲ್ಲ, ಅವನ ಮತದಾರರಿಗೆ ಗೌರವ ಕೊಡಕ್ಕಾಗಿಲ್ಲ. ನಿಮ್ ಸರ್ಕಾರ ಯಾಕೆ ಇರಬೇಕು? ನೀವ್ ಹೇಳಿ, ಯಾಕೆ ಈ ಸರ್ಕಾರಕ್ಕೆ ಏನ್ ಬೇಕು? ನೀವು ಗ್ಯಾರಂಟಿ ನಮ್ಮ ಟೀಕೆ ಮಾಡಿ, ಇದನ್ನ ಮಾಡಿ, ಏನ್ ಬೇಕಾದ್ರೂ ಮಾಡಿ. ನಾನು ಬೇಸಿಕ್ ನಮ್ಮ ಭಾವನೆ, ಯಾಕೆಂದ್ರೆ ನೀವು ಮಾತಾಡ್ತಿರೋ ಭಾವನೆ ನಮ್ಮ ಈ ದೇಶದ ಆಸ್ತಿ, ನಮ್ಮ ಹುಟ್ಟ ಮೇಲೆ ಎಲ್ಲರೂ ಸಾಧ್ಯ. ನಾವ್ಯಾರು ಸಾಧ್ಯ ಇರ್ಲಿಕ್ಕೆ ಸಾಧ್ಯ. ಸರ್ಕಾರ ಒಬ್ಬ ಆರ್ಡಿನರಿ ಪಂಚಾಯತಿ ಮೆಂಬರ್, ಒಬ್ಬ ಸೆಂಟ್ರಲ್ ಮಿನಿಸ್ಟರ್, if you are not able to bring his body and come to the people of Kerala, his hometown, his place, to pay the last respect. Why they should be government? ಯಾಕೆ BJP ಅವರು ಮಾತಾಡಲಿಲ್ಲ? ಯಾಕೆ ಶೆಟ್ಟರ್ ಅವತ್ತು ಮಾತಾಡಲಿಲ್ಲ? ಬೀಗರು ಯಾಕೆ ಬೇರೆಯವ್ರು ಮಾತಾಡಕ್ಕಾಗಲಿಲ್ಲ? ನಿಮ್ಗೆ ಅಧಿಕಾರ ಏನಾಗಿತ್ತು ನಿಮ್ ಬಾಯಿಗೆ? ಬೇರೆ MP ಗಳಿಗೆ 20 ನಾವೇನು ನಾನು ಸಿದ್ದರಾಮಯ್ಯ ಇಬ್ರು ಸೇರಿ ಚಕ್ಕಿನ ಸೇನ. ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ನಿಮ್ಗೆ ನಾವು ಬೇರೆ ಪಾರ್ಟಿ ಮಾಡಕ್ಕಾಗಲ್ಲ, ನಮ್ಗೆ ಬದ್ಧತೆ ಇರಬೇಕು. ಇಂದಿರಾ ಗಾಂಧಿ ಅದಕ್ಕೆ ನಾನು ಸಿದ್ದರಾಮಯ್ಯ ಇಬ್ರು ಸೈನ್ ಹಾಕಿ, ಸೈನ್ ಹಾಕಿ ಮನಮನೆಗೂ ಕಾಣ್ತಾರೆ. ಜನ ನಮ್ಮ ಮೇಲೆ ವಿಶ್ವಾಸ ಇದೆ, ಓಟ್. ನಿಮ್ಗೆ ಯಾಕೆ ಓಟ್ ಕೊಡ್ಬೇಕು? ನಿಮ್ಗೆ ಏನಾದ್ರು ಒಂದು ಒಟ್ಟು ಮಾತನ್ನ ಉಳಿಸ್ಕೊಂಡಿದ್ರೆ, ಇಲ್ಲ ನಿಮ್ಮ ಆಡಳಿತದಲ್ಲಿ ಇಂಥ ಬದಲಾವಣೆ ತಗೊಂಡು, ಈಗ ಕೊರೋನಾ ಬಂತು, 20 ಲಕ್ಷ ಕೋಟಿ ಕೊಟ್ಟಿದ್ದೀವಿ ಅಂತ ನಿರ್ಮಾಣ. ನೀವೊಂದು ಪಟ್ಟಿ ಬಿಡುಗಡೆ ಮಾಡಿ. ಈಗ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ದುಡ್ಡಿದೆಯಲ್ಲ, ಎಲ್ಲ ದುಡ್ಡಿದೆಯಲ್ಲ, ಬೇಕಾದಷ್ಟು ದುಡ್ಡಿದೆಯಲ್ಲ, ನೀವೆಲ್ಲ ಒಂದು ಪಟ್ಟಿನ ಬಿಡುಗಡೆ ಮಾಡಿದ್ರಿ. ಪಟ್ಟಿ ಬಿಡುಗಡೆ ಮಾಡಿ ಯಾರಾದ್ರೂ ಎಷ್ಟು ದುಡ್ಡು ರೈತರು ಡ್ರೈವರ್ಗೆ ಎಷ್ಟು ಹೋಗಿದೆ, ಸ್ಪೀಕರ್ಗೆ ಎಷ್ಟು ಹೋಗಿದೆ, ಹೊಟ್ಟೆ ಒಲೆಗೆ ಹೊಟ್ಟೆ ಒಳಗೆ ಸಂವಿಧಾನ ಸಮಾಜಕ್ಕೆ ಏನು ಹೋಗಿದೆ, ನೀವು ಒಂದು ಬಿಡುಗಡೆ ಮಾಡಿ. ಯಾರಾದ್ರೂ ಸಹಾಯ ಮಾಡಿದ್ದೀರಿ ಅಂತ? ನೀವು ಕೋವಿಡ್ ನಲ್ಲಿ ಆಕ್ಸಿಜನ್ ಇದು ಕೊಟ್ಟದಕ್ಕೆ ಫಸ್ಟ್ ದುಡ್ಡು ಫಿಕ್ಸ್ ಮಾಡಿ. ನಾವೆಲ್ಲ ಉಳಿದ ಮೇಲೆ ಈಗ ಆ ಸರ್ಟಿಫಿಕೇಟ್, ಆ ಕೋವಿಡ್ ಸರ್ಟಿಫಿಕೇಟ್ ಇಕ್ಕೆ ಇದನ್ನ ಹಾಕಿದೆ, ಫೋಟೋ ಹಾಕೋದು. ಡೆತ್ ಸರ್ಟಿಫಿಕೇಟ್ ಯಾಕೆ ಫೋಟೋ ಹಾಕಿಲ್ಲ ನೀವು? ಮೋದಿ ಫೋಟೋ ಹಾಕ್ಬೋದೈತಲ್ಲ, ಮೋದಿ ಫೋಟೋ. ಕೋವಿಡ್ ಸಂದರ್ಭದಲ್ಲಿ ಏನ್ ಮಾಡಿದ್ವಿ? ಈ ಕ್ಷೇತ್ರದ ಡಬಲ್ ಮಾಡ್ತೀವಿ ಅಂತ ರೈತರ ಆದಾಯ ಡಬಲ್ ಮಾಡ್ತೀವಿ. ಯಾವ ರೈತನ ಆದಾಯ ಡಬಲ್ ಮಾಡಿದ್ರು? ಇಲ್ಲ ರೈತರನ್ನಾರು ನೀವು ಕೇಳಬೇಕು, ಇಲ್ಲ ಅವ್ರನ್ನಾರು ಯಾವ್ದಾದ್ರು ಒಂದು ಲೆಕ್ಕ ಇಟ್ಕೊಂಡು ನಾವು ಈ ರೀತಿ ರೈತರ ಆದಾಯ ಡಬಲ್ ಮಾಡೋ, ರೈತರಿಗೆ ಬೆಳೆದಂತ ಬೆಲೆಗೆ ಒಳ್ಳೆ ಬೆಲೆ ಕೊಡಿಸ್ಕೋ ಅಂತ ಹೇಳಿದ್ರೆ ಆಗ ನಮ್ ಸರ್ಕಾರ. ಈ ಮಧ್ಯದಲ್ಲಿ 3-4 ಕಾಯ್ದೆ ತಂದ್ರೆ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ರೈತರು ಎಷ್ಟು ಶಕ್ತಿ, ಅನ್ನದಾತನ ಶಕ್ತಿ ಅಂತಂದ್ರೆ 700 ಜನ ರೈತರು ಪ್ರಾಣ ಕೊಟ್ಟ ಮೇಲೆ ಅವ್ರ ಒತ್ತಡಕ್ಕೆ ನಡೆದು ಇವತ್ತು ಕಾರ್ಯ. ನಮ್ಮ ರಾಜ್ಯದಲ್ಲೂ ಆ ಕಾಯ್ದೆನ ನಾವು ಅದನ್ನ ಚೇಂಜ್ ಮಾಡಕ್ಕೆ ಹೋಗ್ತೇವೆ. ನೀವು ಇಲ್ಲಿ ವಿರೋಧ ಮಾಡಿ ಅಲ್ಲಿ ಒಪ್ಕೊಂಡ್ರೆ ಇಲ್ಲಿ ನಾವು ಕಾಯ್ದೆನ ವಿರೋಧ ಮಾಡಬೇಕು.
ನಾನು ಉದ್ಯೋಗದ ವಿಚಾರ ಹೇಳಿದೆ 2 ಕೋಟಿ ಉದ್ಯೋಗ ಕೊಟ್ಟಿದ್ದು ಒಂದು ಪಟ್ಟಿ ರಿಲೀಸ್ ಮಾಡಿ ಯಾರು ಉದ್ಯೋಗ ಕೊಟ್ಟಿದ್ದೀವಿ ಪಟ್ಟಿ ಆಮೇಲೆ ಬರೀ ನಾನು ಜಾಸ್ತಿ ದೊಡ್ಡ ಅವರ ಭಾಷಣ ನಾನು ಮಾತಾಡೋಕೆ ಹೋಗಿಲ್ಲ. ಇದು ಬೇಸಿಕ್ ಒಂದು ಯುವ ಸಮುದಾಯ, ಒಂದು ಎಲ್ಲ ಕುಟುಂಬಕ್ಕೂ ಕೂಡ ಇನ್ನೊಂದು ರೈತರ ಬದುಕಿಗೆ ಈ 3 ಕೇಳಿ ಪ್ರಶ್ನೆ. ಆಮೇಲೆ ನಿಮ್ಮ ಮ್ಯಾನಿಫೆಸ್ಟೋ ಹಳೆ ಮ್ಯಾನಿಫೆಸ್ಟೋನೇ ಹಳೆ ಮಾತೆ ನಿಮ್ಮ ಕೇಳಿ ಈಗ ಏನು ನೀವು ಮ್ಯಾನಿಫೆಸ್ಟೋ ಹೇಳೋದಕ್ಕೆ ಸಾಧ್ಯ? ಈಗೇನು ಆಶ್ವಾಸನೆ? ನಿಮ್ ಕೈಲಿ ಅಧಿಕಾರ ಇದ್ದಾಗನೇ ನೀವು ತರಕ್ಕಾಗ್ತದೆ, ಅಧಿಕಾರ ಇಲ್ಲದೆ ಹೋದಾಗ ನೀವು ತರಕ್ಕೆ ಸಾಧ್ಯ? ಇದು ನಿರ್ಣಯ ಬೆಳಗಾವಿ ನಾವು ಏನ್ ಮಾತು ಕೊಟ್ಟಿದ್ವಿ, ಇಲ್ಲಿ 2 ಗ್ಯಾರಂಟಿ ಕೊಟ್ಟಿದ್ವಿ. ಒಂದು ಯುವ ಗೃಹ ಜ್ಯೋತಿ ಬೆಳಗಾವಿ, ಒಂದು ಬೆಂಗಳೂರಲ್ಲಿ ವೇದಿಕೆಯಲ್ಲಿ ನಾವೆಲ್ಲ ಶಾಸಕರಿದ್ದಾರೆ. ಇಲ್ಲಿರುವಂತ ಪ್ರಕಾಶ್ ಹುಕ್ಕೇರಿಯವರು, ರಾಜೇಶ್ ಅವರು, ತಮ್ಮಣ್ಣವರು, ನಮ್ಮ 2-3 ಜಿಲ್ಲಾ ಜೊತೆಗೆ ನಮ್ಮ ಧೀರಜ್, ನಮ್ಮ ವಿಧಾನಸಭೆ ಮಗ, ಅವರು ಶಾಸಕರು, ಅವರು ಬಹಳ ದೊಡ್ಡ ಅಂತರದಲ್ಲಿ ಇದೆಲ್ಲ ಬಂದು ನಮಗೆ ತಾವೆಲ್ಲ ಬಂದಿದ್ದೀವಿ. ನಾನು ಈ ಎಲೆಕ್ಷನ್ ಪ್ರಾರಂಭ ಆಗ್ತದೆ ಎಲ್ಲೂ ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಡನ್ ಪ್ರೆಸ್ ಕಾನ್ಫರೆನ್ಸ್, ಬಟ್ ಐ ಹ್ಯಾವ್ ಕಮ್ ಹಿಯರ್. ನಾನು ಇಲ್ಲಿಂದ ಬೆಳಗಾಂನಲ್ಲೇ ನನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕು ಅಂತ ಹೇಳಿ ಬಹಳ ಆತ್ಮವಿಶ್ವಾಸದಿಂದ ಬಂದಿದ್ದೇನೆ. ನಮ್ಮ ಪ್ರಜಾಧ್ವನಿ ಇಲ್ಲಿಂದ ಪ್ರಾರಂಭ ಮಾಡಿ ಗಾಂಧಿ ಬಾವಿ ಇಂದ ನೀರು ತಳ್ಳು ನಮ್ಮೆಲ್ಲರ ಸಂಸ್ಥೆಯಲ್ಲಿ ಆ ಕೊಳೆಯನ್ನ ಇಲ್ಲಿಂದ ತೆಗಿಬೇಕು ಅಂತ ಹೇಳಿ ಇಲ್ಲಿ ನೀರೆಲ್ಲ ಚೆಲ್ಲಿ ರಸ್ತೆ ಅದಕ್ಕೆ ಕೂಡಿಸಿ ಯಾತ್ರೆ ಪ್ರಾರಂಭ ಮಾಡಿದೆ. ಇಲ್ಲಿಂದ ಹೋಗಿ ಬೆಳಗಾವಿ ಚಿಕ್ಕೋಡಿಗೆ ಹೋಗಿ ಚಿಕ್ಕೋಡಿಯಲ್ಲಿ ಎಲ್ಲ ಮನೆ ಬೆಳೆಯಬೇಕು ಅಂತ ಹೇಳಿ ಗೃಹ ಜ್ಯೋತಿಯನ್ನ ಪ್ರಾರಂಭ ಮಾಡಿ ಅನೌನ್ಸ್ಮೆಂಟ್ ಮಾಡಿದೆ. ಹಾಗೆ 5 ಗ್ಯಾರಂಟಿಗಳನ್ನ ತಲುಪ ನಿಮ್ಮೆಲ್ಲರ ಆಶೀರ್ವಾದದಿಂದ ಬೆಳಗಾವಿಯಲ್ಲಿ ಒಳ್ಳೆ ಸೀಟ್ ಬಂತು. ರಾಜ್ಯದ ವಿವಿಧ ಮೂಲೆಯಲ್ಲಿ 136 ಸೀಟ್. ಈಗ ನಿನ್ನೆ ಬಹಳ ಸಂತೋಷ, ಮೈಸೂರಿನಲ್ಲಿ ನಿನ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಅವರ ಪ್ರಣಾಳಿಕೆಯನ್ನ ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಸರ್ಕಾರ ಇದ್ದಾಗ ಬಿಜೆಪಿ ಪ್ರಣಾಳಿಕೆಗೆ ಶಕ್ತಿ ಬರುವುದಿಲ್ಲ. ಯಾಕೆಂದ್ರೆ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅವ್ರು ಏನು ಅನುಷ್ಠಾನಕ್ಕೆ ಬಂದ್ರು ಜನರಿಗೆ ಏನು ಅದು ಬಹಳ ಮುಖ್ಯವಾದಂತ ವಿಚಾರ. ನೀವೇ ಡಿಸ್ಟರ್ಬ್ ಮಾಡ್ತಾ ಇದ್ದೀರಿ, ನೀವೇ ಡಿಸ್ಟರ್ಬ್ ಮಾಡ್ತಾ ಡಿಸ್ಟರ್ಬ್. ಚುನಾವಣಾ ಪ್ರಣಾಳಿಕೆಗೆ ಶಕ್ತಿ ಯಾವತ್ತೂ ಬರುವುದಿಲ್ಲ. ಯಾಕೆಂದ್ರೆ ಸರ್ಕಾರ ಇದ್ದಾಗ ಅವ್ರಿಗೆ ಜನರಿಗೆ ಏನು ಹೊತ್ತು ಕೊಡ್ಬೋದು ಅಂತ ಎಲ್ಲ ಕಾರ್ಯರೂಪ ಮಾಡಲಿಕ್ಕೆ ಅವಕಾಶ ಇತ್ತು. ಆ ಅವಕಾಶನ ಜನರ ಬದುಕಿನ ಬಗ್ಗೆ, ಬರೀ ಭಾವನೆ ಬಗ್ಗೆ ಯೋಚನೆ ಮಾಡೋದೇ ಹೊರತು
ಜನರ ಬದುಕಿನ ಬಗ್ಗೆ ಅವರು ಯೋಚನೆ ಮಾಡಿಲ್ಲ. ನಾನು ಬಿಜೆಪಿ ದೇಶದ ಪ್ರಧಾನಮಂತ್ರಿ ಇರ್ಬೋದು, ಅವ್ರ ಪಕ್ಷದ ಅಧ್ಯಕ್ಷ ಇರ್ಬೋದು, ಅವ್ರ ಪಕ್ಷದ ಯಾವುದೇ ನಾಯಕ, ನಾನು ಕೇಳೋದಿಷ್ಟೇ, ನಿಮ್ ಪ್ರಣಾಳಿಕೆ ಆಯ್ತು ಬಿಡುಗಡೆ ಮಾಡಿದ್ದೀರಿ, ನಾನು ಅದ್ರ ಬಗ್ಗೆ ಈ ಸದ್ಯಕ್ಕೆ ವ್ಯಾಖ್ಯಾನ ಮಾಡಬಹುದು, ಯಾಕೆಂದ್ರೆ ಅದು ಅನುಷ್ಠಾನಕ್ಕೆ ಬರಲಿಕ್ಕೆ ಸಾಧ್ಯ. ನಿಮ್ಮ ಪ್ರಣಾಳಿಕೆ ಹೋದ ವರ್ಷ ನೀವ್ ಏನ್ ಹೇಳಿದ್ರಿ, ಕಪ್ಪು ಹಣ ತರ್ತೇನೆ, ಜನ ಗ್ರಹಿಸ್ತೇನೆ ಅಂತ ಹೇಳಿದ್ರು. ಕಾಂಗ್ರೆಸ್ ಅವರೆಲ್ಲ ಕಪ್ಪು ಹಣನ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ, ನಂದು ಎಲ್ಲರ ಅಕೌಂಟ್ 15 ಲಕ್ಷ ಹಾಕ್ತೀವಿ ಅಂತ ಹೇಳಿ ಹೋದ ಎಲೆಕ್ಷನ್ ನೀವು ಪ್ರಧಾನಮಂತ್ರಿ ಆದ್ರೆ ನಿಮ್ಮ ಪಾರ್ಟಿ 300 ಹೆಚ್ಚು ಸೀಟ್ ಬಂತು, ಈ ದೇಶದಲ್ಲಿ ಒಂದು ಆಡಳಿತವನ್ನು ನೀವು ಮಾಡಿದ್ರು. ಈ ನಿಮ್ಗೆ ಅವಕಾಶ ಇದ್ದಾಗ ಎಷ್ಟು ಕಪ್ಪು ಹಣ ಬಂತು, ಯಾರ ಅಕೌಂಟ್ ದುಡ್ಡು ಹಾಕಿದ್ರು? ಸರ್ಕಾರ ಬಂದ ತಕ್ಷಣ ಎಲ್ಲರೂ ಕೂಡ ಜನ್ ಧನ್ ಅಕೌಂಟ್ ಅಂತ ಮಾಡಿಸಿ, ಕಾಸು ಕೊಡದೆ ಅಕೌಂಟ್ ಮಾಡಿಸಿ ಎಲ್ಲರಿಗೂ ನೀವು ಮಾಡಿ. ನೀವು ಮಾಡಾದ್ಮೇಲೆ ಅವ್ರ ಅಕೌಂಟ್ಗೆ ಏನಾದ್ರು ದುಡ್ಡು ಹಾಕಿದ್ರ? ಇದು ಒಂದು ಮೊದಲನೇ ಪ್ರಶ್ನೆ. ಫಸ್ಟ್ ಲೀಡರ್ಸ್ ಉತ್ತರ ಕೊಡ್ಬೇಕು. ಬಿಜೆಪಿ ದೇಶದ ಪ್ರಧಾನಿ ಉತ್ತರ ಕೊಡಬೇಕು, ಅವ್ರ ಪಕ್ಷದ ಅಧ್ಯಕ್ಷ ನಡ್ಡಾನು ಉತ್ತರ ಕೊಡಬೇಕು, ಎಲ್ಲರೂ ಉತ್ತರ ಕೊಡ್ಬೇಕು. ಸರಿ, ಈ ಭಾಗದಾಗ ರಾಹುಲ್ ಗಾಂಧಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ನಾವು 17ಕ್ಕೆ ಕರ್ನಾಟಕಕ್ಕೆ ಬರ್ತಾರೆ. ನೆಕ್ಸ್ಟ್ ಥ್ಯಾಂಕ್ ಯು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.